ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾನು ಗೋಧಿ ಹಿಟ್ಟಿಂದ ಕಡಲೆಬೇಳೆ ಹೋಳಿಗೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 1 ಕೆ ಜಿ ಗೋಧಿ ಹಿಟ್ಟು, ಅರ್ಧ ಕೆ ಜಿ ಕಡಲೆಬೇಳೆ, ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ನಾನು ಕಡಲೆಬೇಳೆನ ಮೊದಲು 1-2 ಸಲ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. 2 ಸಲ ಕಡಲೆಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಒಂದು 4 ಸಿಟಿಯನ್ನು ಕೂಗಿಸ್ಕೋಬೇಕು. ಈ ಕಡಲೆಬೇಳೆಗೆ ನಾನು ಅದಕ್ಕೆ ಅಂತ ಇಷ್ಟೇ ಗ್ಲಾಸ್ ನೀರು ಹಾಕಬೇಕಂತ ಹೇಳೋದಿಲ್ಲ. ಕಡಲೆಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ಕೊತೇನೆ. ಚಿಟಿಕೆ ಅರಿಶಿಣವನ್ನು ಕೂಡ ಇಲ್ಲಿ ನಾನು ಹಾಕ್ಕೊತೇನೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಕಡಲೆಬೇಳೆ ಹೋಳಿಗೆನ ಮೈದಾ ಹಿಟ್ಟಿನಲ್ಲಿ ಮಾಡೋದು ನಾನು ಬೇರೆ ವಿಡಿಯೋಗಳಲ್ಲಿ ತೋರಿಸಿದ್ದೇನೆ. ಆದರೆ ಇದು ಆರೋಗ್ಯ ದೃಷ್ಟಿಯಿಂದ ನಾನು ಈ ಗೋಧಿ ಹಿಟ್ಟಿಂದ ಕಡಲೆಬೇಳೆ ಹೋಳಿಗೆ ಮಾಡೋದನ್ನು ತೋರಿಸಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನಾವು ಸಾಮಾನ್ಯವಾಗಿ ಮೈದಾ ಹಿಟ್ಟಿನ ಹೋಳಿಗೆ ಮಾಡೋದಾದರೆ ಒಂದು 2-3 ತಾಸು ಮೈದಾ ಹಿಟ್ಟನ್ನು ಚೆನ್ನಾಗಿ ನೆನೆಸಬೇಕು. ಆದರೆ ನಾವಿಲ್ಲಿ ಗೋಧಿ ಹಿಟ್ಟನ್ನು ಆ ರೀತಿ ಮಾಡೋದು ಬೇಡ ಫ್ರೆಂಡ್ಸ್. ಒಂದು ಅರ್ಧ ತಾಸು ಕಲಸಿಟ್ಟು ನೆನೆಸಿದರೆ ಸಾಕು ಫ್ರೆಂಡ್ಸ್. ಇಲ್ಲಿ 1 ಕೆ ಜಿ ಗೋಧಿ ಹಿಟ್ಟಿಗೆ ನಾನು ಚಿಟಿಕೆ ಅರಿಶಿಣ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಯಾವ ರೀತಿ ಚಪಾತಿ ಹಿಟ್ಟನ್ನು ನಾದ್ತೇವೆ ಅಷ್ಟು ಸಾಫ್ಟಾಗಿ ನಾದ್ಕೊಂಡ್ರೆ ಸಾಕು. ಭಾಳ ಸಾಫ್ಟಾಗಿ ನಾದ್ಕೋಬಾರ್ದು. ಈ ಮೈದಾ ಹಿಟ್ಟಿನ ಹೋಳಿಗೆ ಮಾಡೋದಿದ್ರೆ ಮೈದಾ ಹಿಟ್ಟನ್ನು ಭಾಳ ಸಾಫ್ಟಾಗಿ ಬೆಣ್ಣೆ ಥರ ನಾದ್ಕೊತೇವೆ. ಆದರೆ ಈ ಗೋಧಿ ಹಿಟ್ಟನ್ನು ಅಷ್ಟೊಂದು ಸಾಫ್ಟಾಗಿ ನಾದ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಮತ್ತು ಈ ಗೋಧಿ ಹಿಟ್ಟಿನ ಹೋಳಿಗೆನ ಬೇಗನೆ ಮಾಡ್ಬೋದು ಫ್ರೆಂಡ್ಸ್. ಈ ಮೈದಾ ಹಿಟ್ಟಾದರೆ ಒಂದು 2-3 ತಾಸು ನೆನೆಸ್ಬೇಕು, ಹಂಗೇನಿಲ್ಲ. ಇದನ್ನು ಬೇಗನೆ ಮಾಡ್ಕೋಬೋದು. ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ನಾದ್ಕೊಂಡ್ಮೇಲೆ ಅದಕ್ಕೊಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಅರ್ಧ ತಾಸಷ್ಟೇ ಅದನ್ನು ಬಿಡ್ತಿದ್ದೇನೆ ಫ್ರೆಂಡ್ಸ್. ಈಗ ನಾಳೆ ಯುಗಾದಿ ಬಂದಾಗ ಎಲ್ಲರ ಮನೆಗೆ ಹೋಳಿಗೆ ಮಾಡ್ತಾರಲ್ಲ, ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿ ತೋರಿಸಿದ್ದೇನೆ ಫ್ರೆಂಡ್ಸ್. ನಿಮಗೆ ನಾನು ಮಾಡುವ ವಿಡಿಯೋ ಏನಾದರೂ ಇಷ್ಟ ಆದರೆ ಅಥವಾ ಪ್ರಯೋಜನ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಎಣ್ಣೆ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡ್ತಿದ್ದೇನೆ. ಈಗ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೇನೆ ಫ್ರೆಂಡ್ಸ್. ಅದರಲ್ಲಿ ಏನಾದರೂ ಕಸ ಕಡ್ಡಿ ಇರ್ಬೋದು ಅಂತ, ಏನಾದರೂ ಕಸ ಇರ್ಬೋದು ಅಂತ ನಾನು ಅದನ್ನು ಒಂದು ಸಲ ಬೆಲ್ಲನ ಶೋಧಿಸ್ಕೋಬೇಕು ಅಂತ ಕರಗಿಸ್ಕೊತಿದ್ದೇನೆ. ಅದೇನು ಪಾಕ ಬರೋದೇನು ಬೇಡ. ಇದನ್ನು ಗ್ಯಾಸ್ ಮೇಲೆ ಬೆಲ್ಲನ ಕರಗಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ನಾವು ಕಡಲೆಬೇಳೆನ 4 ಸಿಟಿ ಆದಮೇಲೆ ತೆಗೆದು ನಿಮಗೆ ಕುಕ್ಕರ್ನಿಂದ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಕುಕ್ಕರ್ನಲ್ಲಿ ಕಡಲೆಬೇಳೆ 4 ಸಿಟಿ ಕೂಗಿದರೆ ಸಾಕು, ಭಾಳ ಮೆತ್ತಗೂ ಆಗಬಾರ್ದು. ಈ ಕೈಯಲ್ಲಿ ಮುಟ್ಟಿದರೆ ಈ ರೀತಿ ಮೆತ್ತಗಾದರೆ ಸಾಕು ಫ್ರೆಂಡ್ಸ್. ಕಡಲೆಬೇಳೆ ಬೆಂದರೆ ಸಾಕು. ಈಗ ಅದರ ನೀರನ್ನು ಸೋತಿಸ್ಕೋಬೇಕು ಫ್ರೆಂಡ್ಸ್. ಅದರಲ್ಲಿ ನೀರಿಡಬಾರ್ದು. ನಿಮಗೆ ಹೋಳಿಗೆ ಸಾರು ಮಾಡಬೇಕಂದ್ರೆ ಆ ನೀರನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಬೇರೆ ಸಾರು ಮಾಡೋದಿದ್ದರೆ ಅದಕ್ಕೆ ಕೂಡ ಹಾಕ್ಕೋಬೋದು. ಒಂದು ಸ್ವಲ್ಪನೂ ನೀರಿಲ್ಲದಾಗೆ ಅದನ್ನು ಶೋಧಿಸ್ಕೊಂಡು ಅದೇ ಕುಕ್ಕರ್ ಪಾತ್ರೆಗೆ ಆ ಕಡಲೆಬೇಳೆನ ಹಾಕ್ಕೊತೇನೆ ಫ್ರೆಂಡ್ಸ್. ಈಗ ನಾನಿಲ್ಲಿ ಬೆಲ್ಲ ಕರಗಿಸೋದಕ್ಕೆ ಇಟ್ಕೊಂಡಿದ್ದೇನೆ. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ, ಬೆಲ್ಲ ಕರಗಿದೆ ಫ್ರೆಂಡ್ಸ್. ಅದೊಂದು ಸ್ವಲ್ಪ ಪಾಕ ಬಂದಿದ್ದರೂ ತೊಂದರೆ ಇಲ್ಲ, ಯಾಕಂದರೆ ನಾವು ಕಡಲೆಬೇಳೆಗೆ ಸೇರಿಸಿದಾಗ ಅದು ಪಾಕ ನೀರಾಗಿಬಿಡುತ್ತೆ ಫ್ರೆಂಡ್ಸ್. ಈಗ ಇಷ್ಟ ಆದರೆ ಬೆಲ್ಲ ಸಾಕು. ಈಗ ಇದನ್ನು ಶೋಧಿಸ್ಕೊತೇನೆ. ನಾನು ಕುಕ್ಕರ್ ಪಾತ್ರೆಗೇ ಶೋಧಿಸ್ಕೊತೇನೆ, ಯಾಕಂದರೆ ಅದರಲ್ಲಿ ಕಡಲೆಬೇಳೆ ಹಾಕಿರುವುದರಿಂದ ಅದಕ್ಕೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಏನಾದರೂ ಬೆಲ್ಲದಲ್ಲಿ ಏನಾದರೂ ಕಲ್ಲು ಕಸ ಇರ್ಬೋದು ಅಂತ ಈ ರೀತಿ ಮಾಡ್ಕೊಂಡಿದ್ದೇನೆ. ಈಗ ಕಡಲೆಬೇಳೆ ಮತ್ತು ಬೆಲ್ಲ ಪಾಕ ಅದು ಒಂದು 5 ನಿಮಿಷ ಆದರೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಕಡಲೆಬೇಳೆ ಬೆಲ್ಲದ ಜೊತೆ ಹೊಂದ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಕಡಲೆಬೇಳೆ ಬೆಲ್ಲನ ಹೀರ್ಕೋಬೇಕು. ಅಲ್ಲಿವರೆಗೆ ನಾವು ಇದನ್ನು ಒಂದು ಸಲ ಬೇಯಿಸ್ಕೊಳ್ಳೋಣ. ಒಂದು 5ರಿಂದ 8 ನಿಮಿಷ ಕುದಿಸ್ಕೋಬೇಕು.
ಹೋಳಿಗೆ ಅಂದರೆ ಯಾರಿಗಿಷ್ಟ ಇಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಇದೆ. ಆದರೆ ಈಗ ಮೈದಾ ಹಿಟ್ಟಿನ ಹೋಳಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ನಾವು ಈ ಗೋಧಿ ಹಿಟ್ಟಿನ ಹೋಳಿಗೆ ಎಷ್ಟು ತಿಂದರೂ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಒಂದು 10 ನಿಮಿಷ ಅದನ್ನು ಬೇಯಿಸ್ಕೊಂಡ್ಮೇಲೆ ಇದನ್ನು ನಾನು ಗ್ರೈಂಡರಲ್ಲಿ ಕಡಲೆಬೇಳೆನ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೇನೆ ಫ್ರೆಂಡ್ಸ್. ನೀವು ಮಿಕ್ಸಿನಲ್ಲಿ ರುಬ್ಕೊಳ್ಳೋದಿದ್ದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ಈಗ ನಾವು ರೆಡಿ ಮಾಡಿಟ್ಟಿರುವಂಥ ಗೋಧಿ ಹಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಅದರಿಂದ ಒಂದು ಉಂಡೆನ ತಗೊತೇನೆ. ಈಗ ನನ್ನ ಹತ್ರ ಹೋಳಿಗೆ ಮಾಡುವ ತಗಡು ಶೀಟ್ ಇರೋದರಿಂದ ಅದರಿಂದ ಮಾಡ್ಕೊತೇನೆ. ನೀವು ಬೇಕಂದರೆ ಒಂದು ಎಣ್ಣೆ ಪ್ಯಾಕೆಟ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು ಫ್ರೆಂಡ್ಸ್. ಈ ತಗಡಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೇನೆ ನಾನು. ಇದು ಹೋಳಿಗೆ ಮಾಡುವ ತಗಡು ಅಂತಲೇ ಸಿಗುತ್ತೆ ಫ್ರೆಂಡ್ಸ್. ಅದರಲ್ಲಿ ಈಸಿಯಾಗಿ ನಾವು ಹೋಳಿಗೆನ ಮಾಡ್ಕೋಬೋದು. ನಾನು ಮೊದಲು ಪ್ಲಾಸ್ಟಿಕ್ ಹಾಳೆಯಲ್ಲಿ ಮಾಡ್ತಿದ್ದೆ. ಈ ರೀತಿ ಅದಕ್ಕೆ ಹೂರಣನ ತುಂಬಿಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ. ಬೇಕಂದರೆ ಫಸ್ಟ್ ಮಾಡೋದಿದ್ರೆ ನಿಧಾನಕ್ಕೆ ಮಾಡ್ಕೊರಿ. ಕಣಕದಿಂದ ಹೂರಣ ಯಾವತ್ತೂ ಹೊರಗೆ ಬರಬಾರ್ದು, ಅದಕ್ಕೋಸ್ಕರ. ಈ ಹಬ್ಬಕ್ಕೆ ನೀವು ಗೋಧಿ ಹಿಟ್ಟಿಂದಲೇ ಹೋಳಿಗೆ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ತಗಡು ಶೀಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಧಾನಕ್ಕೆ ಅದನ್ನು ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಯಾರು ಬೇಕಾದರೂ ಹೋಳಿಗೆ ಮಾಡ್ಕೋಬೋದು, ನಿಧಾನಕ್ಕೆ ಮಾಡ್ಕೋಬೇಕು. ಒಂದೆರಡು ಹೋಳಿಗೆ ತಪ್ಪಾದರೂ ಮತ್ತೆ ನಾವು ಕಲ್ತು ಬಿಡುತ್ತೇವೆ ಫ್ರೆಂಡ್ಸ್. ನಿಧಾನಕ್ಕೆ ಈ ರೀತಿ ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕು. ಈ ಹೋಳಿಗೆ ಮಾಡೋದಿದ್ರೆ ಒಂದು ಸ್ವಲ್ಪ ಸಮಾಧಾನದಿಂದ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗಾದರೆ ಕಣಕದಿಂದ ಹೂರಣ ಹೊರಗೆ ಬರೋದಿಲ್ಲ. ಈಗ ನಾನಿಲ್ಲಿ ಒಂದು ಕಾವಲಿನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೇನೆ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ತಗಡು ಶೀಟಲ್ಲಿರುವಂಥ ಹೋಳಿಗೆನ ಈ ರೀತಿ ಮಗುಚಿ ಹಾಕ್ಕೋಬೇಕು. ಇದನ್ನು ನಿಧಾನಕ್ಕೆ ತೆಗಿಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ಹೋಳಿಗೆ ಮಾಡಬೇಕಂದ್ರೆ ಒಂದು ಸ್ವಲ್ಪ ಸಮಾಧಾನದಿಂದ ಮಾಡ್ಕೋಬೇಕು. ನೋಡಿದ್ರಲ್ಲ ಯಾವ ರೀತಿ ನಾನು ತಗಡು ಶೀಟಿಂದ ಹೋಳಿಗೆನ ಕಾವಲಿಗೆ ಹಾಕ್ಕೊಂಡೆ ಅಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ತುಪ್ಪ ಇರ್ಬೋದು, ಬಿಸಿ ಬಿಸಿ ಹಾಲು ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್ಸ್. ಸಾಫ್ಟ್ ಆದಂಥ ಗೋಧಿ ಹಿಟ್ಟಿನ ಹೂರಣದ ಹೋಳಿಗೆ ರೆಡಿ ಆಯಿತು ಫ್ರೆಂಡ್ಸ್. ಇನ್ನೊಂದು ಹೋಳಿಗೆನ ತಗಡು ಶೀಟ್ನಿಂದ ಹಾಕೋದು ತೋರಿಸ್ತಿದ್ದೇನೆ ಫ್ರೆಂಡ್ಸ್. ನಾವು ತಗಡು ಶೀಟ್ನಲ್ಲಿ ಲಟ್ಟಿಸೋದಕ್ಕೆ ಏನು ತೊಂದರೆ ಇಲ್ಲ. ತಗಡಿನ ಮೇಲೆ ಹಾಕೋದೇ ಒಂದು ಸ್ವಲ್ಪ ನಿಧಾನಕ್ಕೆ ಪ್ರೊಸೀಜರ್ ಮಾಡ್ಕೋಬೇಕು. ನಿಮಗೆ ಇದು ಹೋಳಿಗೆ ತಗಡು ಅಂದರೆ ಯಾವ ಅಂಗಡಿಗಳಲ್ಲೂ ಬೇಕಂದ್ರೂ ಸಿಗುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.